400 400 nm ಟು ನ್ಯಾನೋಮೀಟರ್ ನಿಂದ ಎಷ್ಟು NM ವರೆಗೆ ಅಂತ ಕೇಳಿದ್ರೆ 750 ನ್ಯಾನೋಮೀಟರ್ ವರೆಗೆ ಅಪ್ರಾಕ್ಸಿಮೇಟ್ಲಿ ವರ್ದಿನ. ಸೊ 400 ನ್ಯಾನೋಮೀಟರ್ ನಿಂದ ಹಿಡಿದು 750 ನ್ಯಾನೋಮೀಟರ್ ವರೆಗೆ ಮಾತ್ರ ಇದು ವ್ಯಾಪ್ತಿಯನ್ನು ಹೊಂದಿದೆ ಅಂತ ನೋಡ್ತೀವಿ ಸರ್. ಅತಿ ಕಡಿಮೆ ವ್ಯಾಪ್ತಿಯನ್ನ ಹೊಂದಿರತಕ್ಕಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲೇ ಕಡಿಮೆ ವ್ಯಾಪ್ತಿ ಹೊಂದಿರೋದು ಅಂದ್ರೆ ಇದೆ. ಮತ್ತ ದೂರಕ್ಕನುಸಾರವಾಗಿ ತರಂಗ ದೂರಕ್ಕನುಸಾರವಾಗಿ ನೋಡ್ಕೊತೊಂಟಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೇಳುವಾಗ ಹೇಳ್ತೀನಿ ಅಂತ ಮಧ್ಯದಲ್ಲಿ ಬರುವ ನೋಡ್ರಿ, ಮಧ್ಯದಲ್ಲಿ ಬರುವ ತರಂಗ ಯಾವುದು ಅಂತ ಕೇಳಿದ್ರೆ ಅನುಕ್ರಮವಾಗಿ ತರಂಗದ ಉದ್ದಕ್ಕೆ ಜೋಡಿಸ್ಕೋತ ಹೊಂಟಾಗ ಮಧ್ಯಮದಲ್ಲಿ ಬರುವ ತರಂಗ ಯಾವುದು ಅಂತ ಕೇಳಿದ್ರೆ ಬೆಳಕಿನ ಕಿರಣವಾಗಿರುತ್ತೆ ಅಂತ ನೋಡ್ತೀವಿ. ಬಟ್ ಎಲ್ಲಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನ್ ಬರ್ತಾವಲ್ಲ ಸೇಮ್ ಸ್ಪೀಡ್ ಅನ್ನು ಹೊಂದಿರ್ತಾವ, ಎಲ್ಲವೂ ಒಂದೇ ವೇಗವನ್ನ ಹೊಂದಿರ್ತಾವ. ತರಂಗ ಅಂತರದಲ್ಲಿ ದೂರ ಇರ್ತಾವ, ಹೆಚ್ಚು ಕಡಿಮೆ ಇರ್ತಾವೆ, ಬಟ್ ವೇಗ ಆದಾಗ ಸೇಮ್ ವೇಗದಲ್ಲಿ ಚಲಿಸ್ತಾವ ಅಂತ ನೋಡ್ತೀವಿ. ಹಾಗಾದ್ರೆ ಬೆಳಕಿನ ವೇಗ ಶೂನ್ಯ ಮಾಧ್ಯಮದಲ್ಲಿ ನೋಡ್ರಿ, ಎಲ್ಲಿ ಅಂದ್ರೆ ಶೂನ್ಯ ಮಾಧ್ಯಮದಲ್ಲಿ ಯಾವುದೇ ಮಾಧ್ಯಮ ಇರಬಾರ್ದು ಸರ್. ಮಾಧ್ಯಮ ಇತ್ತು ಅಂದ್ರೆ ವೇಗ ಕಡಿಮೆ ಆಗ್ತದೆ ಸರ್. ಬೆಳಕಿಂದ ಮಾಧ್ಯಮ ಸಾಂದ್ರತೆ ಹೆಚ್ಚಾದಷ್ಟು ಬೆಳಕಿನ ವೇಗ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದು ಬೆಳಕಿನ ಕ್ಯಾರೆಕ್ಟರ್ ಸರ್. ಶೂನ್ಯ ಮಾಧ್ಯಮದಲ್ಲಿ ಅಥವಾ ನಿರ್ವಾತದಲ್ಲಿ ವ್ಯಾಕ್ಯೂಮ್ ಪ್ಲೇಸ್ ಅಲ್ಲಿ ಅಂತ ಕೇಳ್ತಾನೆ. ವ್ಯಾಕ್ಯೂಮ್ ಪ್ಲೇಸ್ ಅಲ್ಲಿ ಇದರ ವೇಗ ಎಷ್ಟು ಅಂತ ಕೇಳಿದ್ರೆ ಎಕ್ಸಾಕ್ಟ್ ಆಗಿ ಇದರ ವೇಗ 3 × 10⁸ ಅಂತ ನೋಡ್ತೀವಿ ಸರ್. 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇದನ್ನ ಅಕ್ಯುರೇಟಿ ಆಗಿಂದ್ರ 2 ಲಕ್ಷ ನೋಡಿ, 2,99,792.458 ಕಿಲೋಮೀಟರ್ ಪರ್ ಸೆಕೆಂಡ್ ಇಷ್ಟು ವೇಗದಾಗ ಓಡ್ತದೆ ನೋಡ್ರಿ ಬೆಳಕು.